ಇತ್ತೀಚೆಗೆ ಲೇಡಿ ಡಾನ್ನ ಒಂದು ವಿಡಿಯೋ ವೈರಲ್ ಆಗಿತ್ತು. ಆಕೆ ಬೇಕಂತಲೇ ರಿಯಲ್ ಎಸ್ಟೇಟ್ ಉದ್ಯಮಿಯ ಕಚೇರಿಗೆ ನುಗ್ಗಿ ಧಮಕಿ ಹಾಕಿದ್ರು ಎನ್ನುವ ಆರೋಪ ಕೂಡ ಕೇಳಿ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಲೇಡಿ ಡಾನ್ ಟೈಗರ್ ಸಂಗೀತಾರಾಮ್ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ್ದಾರೆ. ಅದೇನು ಅಂತ ತೋರಿಸ್ತೀವಿ, ಈ ಸ್ಟೋರಿ ನೋಡಿ. ಲೇಡಿ ಡಾನ್ ಉದ್ಯಮಿ ವೆಂಕಟರಾಜ್ ಇದು ಫೈಟ್ ಕಹಾನಿ. ನ್ಯಾಯ ಕೊಡಿಸಲು ಆವಾಜ್ ಹಾಕಿದ್ದ ಟೈಗರ್ ಸಂಗೀತ. ಈ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಇರುವ ಮಹಿಳೆ ಟೈಗರ್ ಸಂಗೀತಾರಾಮ್. ಮೇ 8ರಂದು ವೆಂಕಟರಾಜ್ ಅವರಿಗೆ ಬೆದರಿಕೆ ಹಾಕುತ್ತಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದರೆ ಅಸಲಿ ಸತ್ಯವೇ ಬೇರೆ. ಎಸ್, ವೆಂಕಟರಾಜ್ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಸಂಬಂಧಿಸಿದಂತೆ 6 ವರ್ಷಗಳ ಹಿಂದೆ ಶಿವಾಜಿನಗರದಲ್ಲಿರುವ ವಿಜಯಲಕ್ಷ್ಮಿ ಹಾಗೂ ದೇವಿಕಾ ಎಂಬ ದಲಿತ ಮಹಿಳೆಯರಿಗೆ ಸೇರಿರುವ ಸೈಟ್ ಒಂದನ್ನ ಅಗ್ರಿಮೆಂಟ್ ಮಾಡಿಕೊಂಡಿದ್ರಂತೆ. ಆದರೆ ಅಲ್ಲಿಂದ ಇಲ್ಲಿಯವರೆಗೂ ಸೈಟ್ನ ಮಾಲೀಕರಿಗೆ ವೆಂಕಟರಾಜ್ ಹಣವನ್ನೇ ನೀಡಿರಲಿಲ್ವಂತೆ. ಇದೇ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಸಂಗೀತಾರಾಮ್ ಅವರು ಕೊಡಿಗೆಯಲ್ಲಿರುವ ವೆಂಕಟರಾಜ್ ಅವರ ಕಚೇರಿಗೆ ಹೋಗಿದ್ರಂತೆ. ಸರ್, ಫಸ್ಟ್ ಆಫ್ ಆಲ್ ಏನಂದರೆ, ನಾನು ಹೋಗಿದ್ದು ನಿಜ. ಏನಕ್ಕೆ ಹೋಗಿದ್ದಿದ್ದಂದರೆ, ಶಿವಾಜಿನಗರದ್ದು ಒಂದು ಪ್ರಾಪರ್ಟಿ ಇದೆ, ಅದು ದಲಿತ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು. ಆ ದಲಿತ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಪ್ರಾಪರ್ಟಿನ ಬೇರೆಯವರು ಅದನ್ನು ಒಂದು ನುಂಗೋದಕ್ಕಾಗಲಿ ಅವ್ರನ್ನ ಕಬಳಿಸೋದಕ್ಕಾಗಲಿ ಪ್ರಯತ್ನಗಳು ನಡೆದಿದ್ದಾವೆ, ಇವಾಗಲೂ ನಡೀತಾ ಇದ್ದಾವೆ. ಮುಂದಕ್ಕೆ ಅದನ್ನೆಲ್ಲ ನಾನು ನಿಮಗೆ ಜನಗಳ ಮುಂದೆ ಇಡ್ತೀನಿ. ಆದರೆ ಅಲ್ಲಿ ವೆಂಕಟರಾಜ್ ಅವರೇ ಸಂಗೀತಾರಾಮ್ ಅವರ ಮೇಲೆ ಹಲ್ಲೆ ಮಾಡಲು ಬಂದಿದ್ದರಂತೆ. ಅಷ್ಟೇ ಅಲ್ಲದೆ ಸಂಗೀತಾರಾಮ್ ಅವರ ಕೈಯಿಂದ ಮೊಬೈಲ್ ಅನ್ನು ಕೂಡ ಕಿತ್ಕೊಂಡಿದ್ರಂತೆ. ಇದರ ಯಾವುದೇ ಸಿಸಿಟಿವಿ ವಿಡಿಯೋಗಳನ್ನ ಪೊಲೀಸರಿಗೆ ಕೊಡದೆ ಕೇವಲ ತನಗೆ ಬೇಕಾದ ಸಿಸಿಟಿವಿ ವಿಡಿಯೋಗಳನ್ನ ಮಾತ್ರ ಕೊಟ್ಟು ನನ್ನನ್ನ ತಪ್ಪಿತಸ್ಥಳನ್ನಾಗಿ ನೋಡುವಂತೆ ಮಾಡಿದ್ದಾನೆ ಎಂದು ಸಂಗೀತಾರಾಮ್ ಆಕ್ರೋಶ ಹೊರಹಾಕಿದ್ದಾರೆ. ಆ ದಲಿತ ಮಹಿಳೆಯರಿಗೆ ನ್ಯಾಯ ಕೊಡಿಸುವ ನಿಮಿತ್ತ ಮಾತ್ರ ನಾನು ಮಾತನಾಡುತ್ತಿದ್ದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ತುಂಬ ಜೋರಾಗಿ ಮಾತಾಡೋದು. ಅದಾದಮೇಲೆ ಅವ್ರ ತಮ್ಮ ಅವರು ಎಲ್ಲ ಸೇರಿಕೊಂಡು ನನಗೆ ಅವಾಚ್ಯವಾಗಿ ಬೈದು ನನ್ನ ಕೈಯಲ್ಲಿರುವಂಥ ಮೊಬೈಲ್ನ ಕಿತ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾರು? ವೆಂಕಟರಾಜ್ ಅವರು ಹಲ್ಲೆ ಮಾಡಿದ್ದಾರೆ. ಅವಾಗ ನಾನು ಇತ್ಕೊಂಡು ಕೇಳ್ತೀನಿ, ನಾನು ಯಾಕಪ್ಪ ಈ ಥರ ಎಲ್ಲ ಮಾಡ್ತೀಯ ಅಂತಂದಾಗ ಅವರು 112 ಪೊಲೀಸ್ ಸ್ಟೇಷನ್ಗೆ ಅವರೇ ಭಯ ಪಟ್ಕೊಂಡು ಅವರೇ ಫೋನ್ ಹಾಕ್ಕೊಂಡು ಕರೆದಾಗ ಆ ಒಂದು ಪೊಲೀಸರು ಬಂದು ನಿಂತಿದ್ದಾಗಲೇ ಪೊಲೀಸರು ಬಂದ್ರಲ್ಲ ನಮ್ಮ ರಕ್ಷಣೆಗೆ ಅಂತೇಳಿ ನಾನು ಧೈರ್ಯವಾಗಿ ಜೋರಾಗಿ ಮಾತಾಡಿದ್ದೀನಿ ಹೊರತು ನಾನು ಬೇಕು ಅಂತ ಅವ್ರ ಮೇಲೆ ಕಿರ್ಚಾಡಿದ್ದಲ್ಲ, ಅರ್ಚಾಡಿದ್ದಲ್ಲ. ಯಾವುದೇ ರೀತಿ ನೀವು ಅಬ್ಸರ್ವ್ ಮಾಡ್ಬೋದು, ಆ ವಿಡಿಯೋದಲ್ಲಿ ಎಲ್ಲ ಬಂದಿದೆ ಅಂದಾಗ ನಾವು ದುಡ್ಡು ಕೇಳಿರೋದು ಬಂದಿರಬೇಕಲ್ಲ, ಯಾಕೆ ಬಂದಿಲ್ಲ ವಿಚಾರ. ಒಟ್ಟಾರೆಯಾಗಿ ದೂರುದಾರ ವೆಂಕಟರಾಜು ಮೇಲೆ ಈಗಾಗಲೇ ಬ್ಯಾಡರಹಳ್ಳಿ ಹಾಗೂ ಚಾಮರಾಜಪೇಟೆಯಲ್ಲಿ ದೂರುಗಳನ್ನು ದಾಖಲಾಗಿದ್ದು ಪೊಲೀಸರ ತನಿಖೆ ನಡೆಸುತ್ತಿದ್ದಾರೆ. ಸದ್ಯ ವೆಂಕಟರಾಜ್ ನೀಡಿದ ದೂರಿನ ಅನ್ವಯ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಸಂಪೂರ್ಣ ತನಿಖೆಯ ನಂತರವೇ ಅಸಲಿ ಸತ್ಯ ಏನೆಂಬುದು ಹೊರಬರಬೇಕಿದೆ. ಗಿರೀಶ್ ವಸಿಷ್ಠ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.